ಮತ್ತೆ ಒಳ ಸರಿದ ಒಳಲುತ್ತ ಗುತ್ತದೊಳರಗಿದೆ ಏನಂತ ವರ್ತಮಾನ ನಂದಗೋಕುಲದಿಂದ ನಾವು ಬರಿಸಿದ ಆ ಎಳೆಯ ಹುಡುಗರು ಮಾಡಿದಂತಹ ವೃಕ್ಷ ಪರಂಪರೆ ಇದನ್ನು ಆಲಿಸಿದರೆ ಆತಂಕವಾಗುತ್ತಾ ಇದೆ. ರಾಜ ರಜಕನನ್ನೇ ಕೊಂದು ಕಳೆದರಂತೆ, ಸೂಜೆಗಾಗಿಸಿದಂತಹ ಧನುಸನ್ನು ಭಂಗಪಡಿಸಿದರಂತೆ. ಒಬ್ಬ ಹಾಗಿದ್ರೆ ದಾರಿಯಲ್ಲಿ ಹೋಗುತ್ತಿದ್ದಂತಹ ಮೃತ್ಯುವನ್ನು ನಾನೇ ನನ್ನ ಮನೆಗೆ ಬರಿಸಿಕೊಂಡ ಹಾಗಾಗಿ ಹೋಯಿತೇನು ಅನ್ನುವಂತಹ ಆತಂಕ, ಮೃತ್ಯು ಭಯ ನನ್ನನ್ನು ಆವರಿಸಿರುತ್ತಿದೆ. ನಂದ ಗೋಕುಲದಲ್ಲಿ ಅವರೊಂದಿರುವುದಕ್ಕೆ ಬಿಟ್ಟು ಬಿಡುತ್ತಿದ್ದಾರೆ. ಕೆಲ ದಿನಗಳಾದರೂ ಹೆಚ್ಚು ಬದುಕುವುದಕ್ಕೆ ನನಗೆ ಅವಕಾಶವಾಗುತ್ತಿತ್ತೋ ಏನು. ವ್ಯರ್ಥಭರಿಸಿದೆ. ಯೋಚಿಸಿದ್ದಲ್ಲೇ ಹಾಳಾಗಿದೆ. ಏನಿದ್ರು ನಾಳೆ ನೋಡಿಕೊಳ್ಳೋಣ. ಮಧ್ಯರಾತ್ರಿ ಮೀರಿದೆ, ಅಂತಃಪುರವನ್ನು ಸೇರಿಕೊಳ್ತೇನೆ. ಬೇಡ, ಯಾವ ಯೋಚನೆಯೂ ಬೇಡ. ಏನಿದ್ರೆಲ್ಲ ನಾಳೆ ಎದ್ದ ಆಲೋಚನೆ ಸ್ವಲ್ಪ ಮಲಗುವುದೇ ಒಳ್ಳೆಯದು. ಅಲ್ಲ, ನಮ್ಮ ರಜಕನನ್ನು ಕೊಲ್ಲಬೇಕು ಮತ್ತೆ ಮತ್ತೆ ಅದೇ ನನಗೆ ಮಾಡ್ತಾರೆ. ಹಾಳಾಗಿ ಹೋಗಲಿ. ಭಯಗಳು ಶ್ರೀಪತಿಯ ಮೈಯಲ್ಲೆಲ್ಲ ಬೆವರು ಮೂಡಿದೆ. ಎದೆಯ ಬಡಿತ ನನ್ನ ಕಿವಿಗಳಿಗೆ ಚಾಡಿಸ್ತಾ ಇದೆ. ಭಯಾನಕವಾದಂತಹ ಸ್ವಪ್ನ ನೆನೆಸಿಕೊಂಡರೆ ಈಗಲೂ ಶರೀರ ನಡುಕಾದು. ಏನಿದು? ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತಕ್ಕೆ ಮಂಗಲ ನಿನಾದದ ಬೇರೆಯ ನಾದದೊಂದಿಗೆ ಎಚ್ಚರಗೊಳ್ಳುತ್ತಿದ್ದಂತಹ ನಾನು ಇಂದಿನ ದಿನ ಮಧ್ಯರಾತ್ರಿ ಮೀರಿ ಬೆಳಗಿನ ಜಾವಕ್ಕೆ ಕಾಲಿರಿಸಿದ ಈ ಕಾಲದಲ್ಲಿ ಭೀಕರವಾದ ಶುಕ್ರದಿಂದ ಎಚ್ಚೆತ್ತುಕೊಳ್ಳುವಂತಹ ದುಸ್ಥಿತಿಯಾಗಿ ಹೋಯಿತು.
ರತ್ನ ಪಲ್ಲಂಗದಿಂದ ಉರುಳಿ ನೆಲಕ್ಕೆ ಬಿದ್ದ. ಪ್ರತ್ಯಕ್ಷವಾಗಿ ಕಂಡಂತಹ ಅನುಭವ ನನಗೀಗಲೂ ಆಗ್ತಾ ಇದೆ. ಕಂಡದ್ದು ಸ್ವಪ್ನವೇ, ಅದು ಪ್ರತ್ಯಕ್ಷದಲ್ಲಿ ಒದಗಿದಂತಹ ಅನುಭವ. ನೆತ್ತಿಯ ಮೇಲೆ ಎಳ್ಳೆಣ್ಣೆಯ ಲೇಪನವನ್ನು ಗೈದು ಮೈಗೆಲ್ಲ ಕೆಂಬಣ್ಣದ ಮಣ್ಣನ್ನು ಮೆತ್ತಿ ಪ್ರಾಣಿಗಳೆಲ್ಲ ನೀಚವಾದಂತಹ ಕತ್ತೆಯ ಬೆನ್ನ ಮೇಲೆ ದಕ್ಷಿಣಾಭಿಮುಖವಾಗಿ ಯಾತ್ರೆಯನ್ನು ಮಾಡಿದಂತಹ ಏನಿದೆ ಯಾವನಿಗೆ ಸ್ವಪ್ನದಲ್ಲಿ ತೈಲ ಪೂಸಿದಂತಹ ಸ್ವಪ್ನವನ್ನು ಕಾಣುವ ಸ್ಥಿತಿ ಬರುತ್ತದೆ. ಯಾವನು ಮಣ್ಣನ್ನು ಮೈಗೆ ಲಾಪಿಸಿಕೊಂಡಂತಹ ಕನಸನ್ನು ಕಾಣುತ್ತಾನೆ. ಅಲ್ಲ, ಕೆಂಬಣ್ಣದ ವಸನದಿಂದಲೂ ಹೂಗಳಿಂದಲೂ ಅಲಂಕೃತನಾದಂತೆ ಯಾವನಿಗೆ ಕನಸು ಬಿಡುತ್ತದೆ. ನೈತ್ಯಕ್ಕೆ ಪ್ರತೀಕವಾದಂತಹ ಕತ್ತೆಯ ಬೆನ್ನ ಮೇಲೆ ಏರಿದಂತಹ ಕನಸನ್ನು ಯಾವನು ಕಾಣುತ್ತಾನೆ. ತೆಂಕಣ ಯಾತ್ರೆಯನ್ನು ಕೈಗೊಂಡಂತಹ ಸ್ವಪ್ನ ಯಾವನಿಗೆ ಬೀಳುತ್ತದೆ. ಇದೆಲ್ಲವೂ ಮರಣ ಸೂಚಕವಾದದ್ದು ಅಂತ ಶಾಸ್ತ್ರಕಾರರಾಡುತ್ತಾರೆ. ಇದರ ಮೃತ್ಯು, ಸಾವು. ನನಗೆ ಅಯ್ಯಯ್ಯ ಕಂಡಂತಹ ಸ್ವಪ್ನ ವಿಚಾರವನ್ನೇ ಆಲೋಚಿಸುತ್ತಾ ಮತ್ತೊಮ್ಮೆ ರತ್ನ ಪಲ್ಲಂಗದಲ್ಲಿ ಪವಡಿಸಿದರೆ ಅದಕ್ಕಿಂತ ಭಯಾನಕವಾದಂತಹ ಸ್ವಪ್ನ. ಶಕಟ, ದೇನುಕ, ವಾತ, ವತ್ಸ, ಬಕ, ಪ್ರಲಂಬ, ಕೇಶಿ, ಅಘ, ತೃಣಾವರ್ತ ಒಬ್ಬರೇ ಇಬ್ಬರು ನನ್ನಿಂದ ನಿಯೋಜಿತರಾಗಿ ನನ್ನ ವಿರೋಧಿಯ ನಾಶಕ್ಕಾಗಿ ಇಲ್ಲಿಂದ ತೆರಳಿದವರು ಮರಳಿ ಮಧುರೆಯನ್ನು ಸೇರಲಿಲ್ಲ. ವರ್ತಮಾನ ಮಾತ್ರ ಬಂದು ಸೇರಿತು. ಎಲ್ಲರೂ ಅಳಿದು ಹೋಗಿದ್ದಾರೆ. ಆದರೆ ಇಂದಿನ ದಿನ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿದ್ದು ಮಾತ್ರವಲ್ಲ, ವಾಸ್ತವವಾಗಿ ಒದಗಿ ಬಂದವರ ಹಾಗೆ ನನ್ನನ್ನು ತೆಗೆದಾಕುವುದಕ್ಕೆ ಮುಂದಾಗಿ ನನ್ನನ್ನೂ ಯಮಲೋಕಕ್ಕೆ ಕರೆದೊಯ್ಯುವಂತಹ ಉತ್ಸಾಹವನ್ನು ಕಾಣಿಸ್ತಾ ಇದ್ದಾರೆ. ಇದ್ರೆ ಏನಿದೆ? ಹೌದು, ಇದು ಮರಣ ಸೂಚಕವೇ. ಯಾವನಿಗೆ ಸ್ವಪ್ನದಲ್ಲಿ ಪ್ರೇತ ದರ್ಶನವಾಗ್ತದೆಯೋ ಅಂತವನು ಶೀಘ್ರದಲ್ಲೇ ಪ್ರೇತರಾಜನ ಅರಮನೆಯನ್ನು ಸೇರ್ತಾನೆ. ಇದು ಸ್ವಪ್ನಶಾಸ್ತ್ರಕಾರರ ಮತ. ಇದರ ಯಾವ ದೃಷ್ಟಿಯಿಂದ ನೋಡಿ ನನಗೆ ಸಾವೇ ಒಟ್ಟು ತಲೆ ತಲೆ ಇಲ್ಲದ ಮತ್ತೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಇದೇ ನಯ ತಲೆ. ಆದ್ರೆ ತಡವರಿಸಿದರೆ ನಗದು ಗೋಚರಿಸುತ್ತೆ. ನನ್ನ ಕೈಗೆ ನನ್ನ ತಲೆ ಸಿಕ್ಕುವುದಿಲ್ಲ. ನೋಡೋಣ, ಒಮ್ಮೆ ಪರೀಕ್ಷಿಸಬೇಕು. ದರ್ಪಣ ದರ್ಶನದ ಮೂಲಕವಾಗಿ ದೃಢಪಡಿಸಿಕೊಳ್ಳಬೇಕು. ನೋಡೋಣ. ಇದು ಕನ್ನಡಿಯ ಸರಿ ಇಲ್ಲೋ ಅಂತ. ಕೊರಳಿಂದ ಕೆಳಭಾಗದ ಬಿಂಬ ಕಾಣಿಸ್ತದೆ, ಮುಖದ ಪ್ರತಿಬಿಂಬವೇ ಗೋಚರಿಸುವುದಿಲ್ಲ. ಅದು ಸರಿ ಇರಬೇಕು.
ಕನ್ನಡಿಯ ದೋಷ ಅಲ್ಲ ಇದು, ನಮಗೆ ದೋಷ. ಯಾವನಿಗೆ ಕನ್ನಡಿಯಲ್ಲಿ ಮುಖದರ್ಶನವಾಗುವುದಿಲ್ವೋ ಅಂಥವನು ಶೀಘ್ರದಲ್ಲೇ ಮರಣವನ್ನು ಹೊಂದುತ್ತಾನನ್ನುವುದು ಶಾಸ್ತ್ರಕಾರರ ಮತ. ಯಾವ ದೃಷ್ಟಿಯಿಂದ ನೋಡಿದ್ರು ಸಾವು. ಇಲ್ಲ 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 ಇಲ್ಲ, ನಾನು ವಿಪರೀತವಾಗಿ ಭಾವಿಸಿದೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣಬೇಕು ಅಂತಾದ್ರೆ ಬೆಳಕು ಸರಿ ಬೀಳಬೇಡ, ಅದು ಬೆಳಕಿನ ವ್ಯವಸ್ಥೆ ಸರಿ ಇಲ್ಲ. ಮೇಲಕ್ಕೆ ಬೆಳಕು ಬೀಳುವುದಿಲ್ಲ, ಸ್ವಲ್ಪ ನಂದಾದೀಪವನ್ನು ಹಿಡಿದು ಮಾಡೋದು. ಒಂದೇ ಹಿಡಿದು ಮಾಡೋಣ. ಹಾಗೆ ಕಿರುಬೆರಳಿನಿಂದ ಅದನ್ನು ಮಿಂಟಿದರೆ ಅಪ್ಪ, ಒಂದಾಗಿ ಉರಿಯುವ ದೀಪದ ಶಿಖ ನನ್ನ ಕಣ್ಣುಗಳಿಗೆ ಎರಡಾಗಿ ಕಾಣಿಸ್ತಾ ಇದೆ. ಯಾವನಿಗೆ ಉರಿಯುವ ಒಂದೇ ದೀಪ ಎರಡಾಗಿ ಗೋಚರಿಸ್ತದೆಯ ಅವನ ತಲೆ ಮೇಲೆ ದೀಪ ಇಡುವ ದಿನ ಹತ್ತಿರ ಬಂತು ಅಂತಲೇ ಅರ್ಥ. ಯಾಕಿದಿಂತಹ ವಿಪತ್ಕಾರಕವಾದಂತಹ ಪರಿಣಾಮವನ್ನು ಒದಗಿಸುವಂತಹ ಸ್ವಪ್ನವನ್ನೇ ಕಾಣ. ಹುಡುಗ ಅವನೇ ಕೃಷ್ಣ ಆಗಿರ್ಬೇಕು. ನನ್ನಂತ ಪ್ರಭುನು ಅಲ್ಲಿ ಮಾತ್ರ ಇಲ್ಲಿಯೂ ಕಾಣಿಸ್ತಾನೆ, ಅಲ್ಲಿಯೂ ಕಾಣಿಸ್ತಾನೆ. ಅರಮನೆಯೆಲ್ಲವ ಈಕ್ಷಿಸೆ ಎಲ್ಲಿಂದ ಬಂದ ಇವ? ಈಗ ನಮ್ಗೆ ಅರ್ಥ ಆಯ್ತು. ಆಡಿದ್ರು ಅವನ ಬಗ್ಗೆ. ತಲೆಯೋಳು ಬಲು ನಾಟಕಧಾರಿ, ಮಹಾಮೋಸಗಾರ, ತಂಗಿಯ ಮಕ್ಕಳು ಅನ್ನುವಂತಹ ಭಾವದಿಂದ ನಾನು ಬರಿಸಿದರೆ ಏನೋ ಮೋಸ ತಂತ್ರ ವಂಚನೆಯ ಮೂಲಕವಾಗಿ ನಮ್ಮ ಅಂತಃಪುರವನ್ನೇ ಅವ ಸೇರಿಕೊಂಡಿದ್ದಾನೆ ಅನ್ನುವ ನಿರ್ಣಯವೇ. ಅಲ್ಲದಿದ್ರೇನು ಸಾಮಾನ್ಯರಿಗೆ ಪ್ರವೇಶಿಸುವುದಕ್ಕೆ ದುಸ್ಸಾಧ್ಯವಾದಂತಹ ಕಂಸನ ಶಯ್ಯಾಗಾರವನ್ನು ಸೇರುವುದಕ್ಕೆ ಹೇಗೆ ಸಾಧ್ಯ? ಶಿವನೇ, ನನ್ನ ಮೃತ್ಯುವನ್ನು ನಾನೇ ಕರೆದು ಮನೆಯೊಳಗೆ ಬರಿಸಿಕೊಂಡಂತಹ ಸ್ಥಿತಿಯಾಗಿ ಹೋಯ್ತಲ್ಲ. ನನ್ನ ಕಾರ್ಯದ ಬಗ್ಗೆ ನಾನು ಯೋಚಿಸುವ ಹಾಗಾಗಿ ಹೋಯಿತಲ್ಲ. ಕಾರ್ಯ ಕೈಗೊಳ್ಳುವುದಕ್ಕಿಂತ ಮುನ್ನ ಯೋಚಿಸದೆ ಕೆಟ್ಟು ಹೋದನು ಅಂತ ಭಯವಾಗುತ್ತಾ ಇದೆ. ನಂದ ಗೋಕುಲದಲ್ಲಿ ಅವನನ್ನು ಉಳಿಯಗೊಡುತ್ತಿದ್ದರೆ
ನನಗಿಲ್ಲಿ ಬದುಕುವುದಕ್ಕಾದ್ರೂ ಅವಕಾಶ ಆಗುತ್ತಾ ಇತ್ತು. ಅವನ ವಿರೋಧವನ್ನು ಊರ್ಜಿತವಾಗಿ ಉಳಿಸಿ ಅವನ ನಾಶಕ್ಕಾಗಿ ಅನೇಕರನ್ನು ಕಳುಹಿ ಅವರನ್ನೂ ಕಳಕೊಂಡೆ. ಇಲ್ಲಿಗೆ ಬರಿಸಿ ಯಾವ ಉದ್ದೇಶದ ಮೂಲಕವಾಗಿ ಅವನನ್ನು ನಾಶ ಮಾಡಬಹುದು ಅಂತ ನಾನು ಭಾವಿಸಿದನು, ಅಂತಹ ಶಿವಧನುಸ್ಸನ್ನೇ ಅವನು ಭಂಗಿಸುವುದರ ಮೂಲಕವಾಗಿ ಅವನೇನು ಅನ್ನುವುದನ್ನು ಮಧುರಾವನಿಯಲ್ಲಿಯೂ ಕಾಣಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾನೆ ಅಂತಾದ್ರೆ ಆತಂಕ ಹೆಚ್ಚಾಗುತ್ತಾ ಇದೆ, ಭಯ ಆವರಿಸ್ತಾ ಇದೆ. ಮರಣ ದುರುಳನಿ ಪರಿಮರುಗಿ ನಯನವ ಕನದು ನೋಡಲು ತನ್ನ ಅರಮನೆಯ ಹೊರಗೆ ಹೊರಗೆ ಹೊರಗೊಳಗೆ ನೆನೆದು ಶ್ರೀಹರಿಯ ಮೂರ್ತಿಯ ಹೃದಯ ಕಮಲದಿ ಬೆರೆವಿಡಿದ ಪುಣ್ಯಾತ್ಮರಾರಿವನಂತೆ ತ್ರಿಜಗದಲ್ಲಿ ಕಂಡಂತಹ ಸ್ವಪ್ನ ವಿಚಾರವನ್ನೇ ಯೋಚಿಸುತ್ತಾ ಭಯದಿಂದ ಕಣ್ಣವೆಗಳನ್ನು ಮುಚ್ಚಿಕೊಂಡಿದ್ದೆ. ಇಂತಹ ವಿಚಿತ್ರ ಅನುಭವ ಇದೆ. ಕಣ್ಣುಗಳನ್ನು ಮುಚ್ಚಿದರೂ ಅರಮನೆಯ ಹೊರಗೊಳಗೆ ಎಲ್ಲೆಲ್ಲೂ ಶ್ರೀಕೃಷ್ಣನ ಸ್ವರೂಪವೇ ನನ್ನ ಕಣ್ಣುಗಳಿಗೆ ಗೋಚರಿಸ್ತಾ ಇದೆ. ದೃಷ್ಟಿ ತೆರೆದು ಬಾಹ್ಯ ಪ್ರಪಂಚವನ್ನು ದೃಷ್ಟಿಸುವುದಕ್ಕೆ ಸಾಧ್ಯ ಆಗ್ತದೆ ಒಬ್ಬಾತ ವ್ಯಕ್ತಿಗೆ. ಕಣ್ಣನ್ನು ಮುಚ್ಚಿದರೆ ಬಾಹ್ಯ ಪ್ರಪಂಚವನ್ನು ಕಾಣುವಂತಹ ಅವಕಾಶದಿಂದ ನಾವು ತಪ್ಪಿ ಹೋಗ್ತೇವೆ. ಆದರೂ ನಮಗೆ ಕಾಣಿಸ್ತಾರೆ ಅಂತ ಅದರ ಅರ್ಥ ಏನು? ಈಗ ಸ್ಪಷ್ಟವಾಗುತ್ತಾ ಇದೆ. ಹೊರಗಿನಿಂದ ನಮ್ಮ ಅಂತಃಪುರವನ್ನು ಬಂದು ಸೇರಿದಂತಹ ಕೃಷ್ಣನ ಸ್ವರೂಪವಲ್ಲ ನಮ್ಮ ಕಣ್ಣುಗಳಿಗೆ ಗೋಚರಿಸಿ ನಮ್ಮ ಅಂತರಂಗದಲ್ಲಿ ಸ್ಥಾಪಿತವಾಗಿರಬೇಕು ಅವನದ್ದಾದಂತಹ ಚಿತ್ರ. ಅಶರೀರವಾಣಿ ಕೇಳಿಸಿದಂತಹ ಕ್ಷಣ ಮೊದಲುಕೊಂಡು ಅನವರತವು ಭಯದಿಂದಲಾಗಲಿ ದ್ವೇಷದಿಂದಾಗಲಿ ವಿರೋಧಿಯಾದಂತಹ ಅವನನ್ನೇ ಸದಾಕಾಲ ಸ್ಮರಿಸುತ್ತಾನೆ ಅವನು ಜೀವನವನ್ನು ಸಾಗಿಸಿದನು. ಉಣ್ಣುವಾಗ, ಉಡುವಾಗ, ಕೊಡುವಾಗ, ಪಡೆಯುವಾಗ, ನಡೆಯುವಾಗ, ನುಡಿಯುವಾಗ, ಆಗ ಈಗ ಅನ್ನುವ ಭೇದ ಇಲ್ಲ. ಸದಾಕಾಲ ವಿರೋಧಿಯ ಕುರಿತಾದಂತಹ ನೆನಪು. ವಿರೋಧದಿಂದಲಾದರೇನು, ಭಕ್ತಿಯಿಂದಲಾದರೇನು, ಅವ್ಯಾಹತವಾಗಿ ತೈಲಧಾರೆಯಂತೆಯೇ ಅವನ ಕುರಿತಾದಂತಹ ಸ್ಮರಣೆ ನಮ್ಮಲ್ಲಿ ಸ್ಥಿರವಾಗಿದ್ದರಿಂದ ನಮ್ಮ ಅಂತರಂಗದಲ್ಲಿ ಅವನ ಮೂರ್ತಿ ಚಿತ್ರಿತವಾಗಿರಬೇಕು. ಭಲೆ ಮನಸ್ಸಿಗೊಂದು ಸಮಾಧಾನ ಒದಗಿತು. ಈ ಪ್ರಪಂಚದಲ್ಲಿ ಅನೇಕರು ಅನೇಕ ವಿಧದಿಂದ ನಮ್ಮನ್ನು ಅಡತೆ ಮಾಡಿದರು, ಆಡಿದರು. ನಮಗೊದಗಿದಂತಹ ಸೌಭಾಗ್ಯಕ್ಕಾಗಿ ಅವರು ಮತ್ಸರಿಸುವಂತಹ ಸ್ಥಿತಿ ಒದಗಿತು ಅನ್ನುವುದು ನಿರ್ಣಯ. ಈ ಧರೆಯಲ್ಲಿ ವಸುದೇವ ದೇವಕಿಯರ ಕಂದನಾಗಿ ಉದಿಸಿ ಬಂದವನು ಒಬ್ಬ ಸಾಮಾನ್ಯವಾದಂತಹ ಪ್ರವೃತ್ತಿಯಲ್ಲ ಅನ್ನುವುದು ಸ್ಪಷ್ಟವೇ. ದೇವವಾಣಿಯೇ ಎಚ್ಚರಿಸಿದ ಹಾಗೆ ನನ್ನ ವಿರೋಧವನ್ನು ಸಾಧಿಸುವಲ್ಲಿ ನನ್ನ ನಾಶವನ್ನು ಹವಣಿಸಿ ಸಂಕಲ್ಪಿಸಿ ವಸುದೇವ ಜಾತನಾಗಿ ಪ್ರಪಂಚದಲ್ಲಿ ಬಂದವನು ಜಗದಾದಿ ಸ್ವರೂಪನು ಹೋಗುವುದೆಂದಾದರೆ ಮರಣದ ಕಾಲದಲ್ಲಾದರೂ ಅವನನ್ನು ಕಾಣುವಂತಹ ಸೌಭಾಗ್ಯ ನಮಗೆ ಒದಗಿತಲ್ಲ ಅನ್ನುವುದಕ್ಕಾಗಿ ಸಮಾಧಾನವನ್ನು ಹೊಂದಬೇಕು, ಸಂತೃಪ್ತಿಯನ್ನು ಅನುಭವಿಸಬೇಕು. ಸಾವಿನಲ್ಲಾದರೂ ಒಂದು ಸಾರ್ಥಕ್ಯ ಬಂತು. ಕಂಸವಧೆಗಾಗಿಯೇ ಕೃಷ್ಣ ಜನನ. ಇದಾದರೆ ಬದುಕಿದ್ದು ಸಾಧಿಸುವುದಕ್ಕಾಗದೇ ಇದ್ದದ್ದನ್ನು ಸಾವಿನಲ್ಲಾದರೂ ಹೊಂದಿದ್ದೇನೆ ಅನ್ನುವಂತಹ ಸಮಾಧಾನ. ಮರಣದ ಕುರಿತಾಗಿ ನಾವು ಹೊಂದಿದಂತಹ ಭಯದಿಂದ
ನಮ್ಮನ್ನು ದೂರ ಕೆಳೆದು ತಂದಿದೆ ಎನ್ನುವುದು ನಿರ್ಣಯ. ಆದ್ದರಿಂದಲೇ ನಾಳೆ ಬರುವಂತಹ ಮರಣ ನಮ್ಮ ಪಾಲಿನ ಪರ್ವಕಾಲ ಅಂತ ಸಂಭ್ರಮಿಸೋಣ. ಉಳಿದಂತಹ ಅವಧಿಯಲ್ಲಿ ನಿಶ್ಚಲವಾದ ಮನಸ್ಸಿನಿಂದ ಸ್ವಸ್ಥವಾದಂತಹ ವಿಶ್ರಾಂತಿಯನ್ನು ಹೊಂದಬೇಕು. ಆಮೇಲೆ ಯೋಚಿಸೋಣ. ಕಾಲದೋಳೆ ಹಾಯಾಗಿ ಪವಡಿಸಿದೆ, ಸುಖವಾಗಿ ನಿದ್ರಿಸಿದೆ. ಶುಭ ಮುಹೂರ್ತದಲ್ಲಿ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಪರಮೇಶ್ವರ ಆರಾಧನೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದೆ. ಭೋಜನ ಒದಗಿ ಮಾಡಿದೆ. ರಾಜ ಪೋಷಾಕುಗಳಿಂದ ಅಲಂಕೃತನಾಗಿ ಆಸ್ಥಾನವನ್ನು ಸೇರಿ ಗಜಾರಿ ಪೀಠವನ್ನೇರಿ ಅಲಂಕರಿಸಿಕೊಂಡಿದ್ದೇನೆ. ಇಲ್ಲಿ ಕುಳಿತ ಕಾಲಕ್ಕೆ ನಮ್ಮ ಕರ್ತವ್ಯ ನಮ್ಮನ್ನು ಎಚ್ಚರಿಸುತ್ತದೆ. ನನ್ನನ್ನೇ ಒಪ್ಪಿ ಬದುಕಿದ, ನಂಬಿ ನಡೆದ ಮಂದಿಗಳಿಗೆ ನಾನುಣ್ಣುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟಮ್ಮ ಇಷ್ಟರ ತನಕ. ಇಂದಿಗೂ ಅದಕ್ಕೆ ಕೊರತೆಯಾಗಕೂಡದು. ನನ್ನನ್ನೇ ಅನುಸರಿಸಿ ಬಂದು ಬದುಕಿದವರು ಇನ್ನೂ ಇದ್ದಾರೆ. ನಾಳೆ ನಾನು ಹೋದ್ರೆ ಅವರಿಗೆ ಆದ್ದರಿಂದ ಅವರಿಗೊಂದು ವ್ಯವಸ್ಥೆ ಮಾಡಿಯೇ ಮುಂದೆ ಹೋಗೋಣ. ಬರಲಿ ಚಾಣೂರ ಮುಷ್ಟಿಕ. ಮಲ್ಲ ಚಾಣೂರ ಮುಷ್ಟಿಕ ಚಾಣೂರ ಮುಷ್ಟಿಕರು, ಆಸ್ಥಾನ ಜಟ್ಟಿಗಳು, ಹಸ್ತಿ ಮಲ್ಲಾರುಗಳು, ಮದಿಸಿದ ಆನೆಯನ್ನಾದರು ಕೇವಲ ಮುಷ್ಟಿಯ ಘಾತದಿಂದಲೇ ಗಮನಿಸುವಂತಹ ಸಾಮರ್ಥ್ಯವನ್ನು ನೀವುಗಳು ಹೊಂದಿರಬಹುದು. ನನ್ನ ಸಾಹಸದ ಪ್ರತೀಕವಾಗಿ ಸದಾಕಾಲ ನನ್ನೊಂದಿಗೆ ಒದಗಿ ಬಂದವರು. ಕಾಲ ಕಾಲಕ್ಕೆ ನಿಮಗೆ ಬೇಕಾದದ್ದನ್ನೆಲ್ಲ ಒದಗಿಸಿಕೊಟ್ಟು ಸುದೃಢವಾಗಿ ನೀವು ಬೆಳೆದು ನಿಲ್ಲುವುದಕ್ಕೆ ಬೇಕಾದ ಅನುಕೂಲವನ್ನೆಲ್ಲ ನಾನು ಒದಗಿಸಿಕೊಟ್ಟೆ. ಒಂದು ದಿವಸ ಆದರೂ ಕೊರತೆ ಎಂದಾಗಿದೆ. ಕೊರತೆ ಎಂಬ ಶಬ್ದವೇ ಗೊತ್ತಿಲ್ಲ. ಆದರೆ ಇಂದುಂಡು ದೃಢವಾಗಿ ಬೆಳೆದ ನಿಮಗೆ ನಿಮ್ಮ ಸಾಹಸವನ್ನು ಪ್ರಪಂಚಕ್ಕೆ ಪ್ರಕಟಿಸುವಂತಹ ಒಂದು ಅವಕಾಶ ತಾನಾಗಿ ಈಗ ಒದಗಿ ಬಂದಿದೆ. ತಿಳಿದಿರೋ ವರ್ತಮಾನ ಏನು? ನಂದ ಗೋಕುಲದಿಂದ ಗೋವಿಂದ ಏನು ಉತ್ಸವ ನಡೆಯುತ್ತವೆ. ಗೋವಿಂದ ಅಂತ ಅವನ ಹೆಸರು ಎಂಬವ ನೋರ್ವ ಅವನಣ್ಣನಾದಂತಹ ರಾಮನನ್ನು ಜೊತೆಗಿರಿಸಿಕೊಂಡು ಒಬ್ಬ ಬಾಲಕರನ್ನು ಸೇರಿಸಿ ನಮ್ಮ ಮಧುರಾಮನಿಯನ್ನು ಸೇರಿದರಂತೆ. ಬಂದವನೇ ನಮ್ಮ ರಾಜ ರಜಕನನ್ನು ಕೊಂದು ಆ ಮೂರು ಡೊಂಕಿನ ಉಳುಪುಳಿದ್ದಳಲ್ಲ ಇವತ್ತೇ ನಮಗೆ ನಿತ್ಯ ಗಂಧ ಚಂದನವನ್ನು ಅರಳು ತಂದು ಕೊಡ್ತಾ ಇದ್ದವು. ಹೌದಾ? ಅವಳ ಡೊಂಕನ್ನೇ ತಿದ್ದಿದನಂತೆ. ಈಗ ಬಹಳ ಚಂದದ ಹುಡುಗಿಯಾಗಿ ಬದಲಾಗಿದ್ದ. ಹೌದಾ?
ನೀನೇನು ತುಟಿಸಬರು. ಹೌದು, ಒಮ್ಮೆ ಕಾಣ್ಬೇಕೆಂಬ ಆಸೆ. ಪೂಜೆಗಾಗಿ ನಾವಿರಿಸಿದಂತಹ ಶಿವಧನುಸ್ಸನ್ನ ತುಂಡು ಮಾಡಿದಂತೆ. ಅದಕ್ಕೆ ಈಗ ನಿಮ್ಮನ್ನು ಬರಿಸಿದ್ದೇನೆ. ನೀವಿಬ್ಬರು ಈ ಕ್ಷಣವೇ ಅವರಿಬ್ಬರನ್ನು ಹಣದು ಬಾಗಿಲೋಳು ನೀವು ಬಿಡದೆ ಹೊಡೆದು ನನ್ನಡೆಗೆ ಬಂದನೆ ಮಹಾದ್ವಾರದ ಬಳಿಗೆ ತರಳಿ ಮುಂದುವರಿದು ಬರುತ್ತಿರುವಂತಹ ಅವರಿಬ್ಬರನ್ನು ಬಾಗಿಲಲ್ಲ ಹಾಗಾದ್ರು ಸಾಲದು ಮತ್ತೆ ಬಡಿದು ಅವರನ್ನು ಕೊಂದು ಕಳೆದು ಮತ್ತೆ ಬಂದು ನನ್ನಲ್ಲಿ ಈ ವಿಷಯವನ್ನು ಹೇಳುವ. ನೀವೇ ಇದ್ದರೆ ಸಾಕಾಗದು. ಮತ್ತೆ ಯಾಕಂದ್ರೆ ಬಹಳ ಮೋಸಗಾರರು ಅಂತ ನಾವು ಕೇಳಿದ್ದೇವೆ. ತೆರೆದ ಬಾಗಿಲಿನಲ್ಲಿ ಬರುವ ಜಾಯಮಾನ ಅಲ್ಲ, ಮುಚ್ಚಿದ ಬಾಗಿಲಲ್ಲಿ ಅಂತ ಹಿಂಬದಿಯಲ್ಲಿ ಹುಡುಕುವಂತಹ ಸ್ವಭಾವದವನ. ಆದ್ದರಿಂದಲೇ ಪಂಕ್ತಿ ಪಂಕ್ತಿಯಲ್ಲಿ ನೀವು ದೃಷ್ಟಿ ನೆಟ್ಟಿರಬೇಕು. ಒಂದು ಕೆಲಸ ಮಾಡಿ, ನಮ್ಮ ಪಟ್ಟದಾನೆ ಕುವಲಯ ಪೀಡ ಅದನ್ನು ಮುಂದಿರಿಸಿಕೊಳ್ಳಿ. ಆನೆ ಕಾಲಿಂದ ಮೆಟ್ಟಿಸಿ ಅಲ್ಲ, ಅದರ ಸುಂಡಿಲಿನಿಂದ ಎತ್ತಿ ಹೊಯ್ತಿರುವಾದಿ ಅಲ್ಲ, ನೀವೇ ಗುದ್ದಿ 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 ಅವರ ನಾಶ ಮಾಡಿದ್ರು. ಅದಿ ನಮಗೆ ಬರಬೇಕಾದ ವರ್ತಮಾನ ಒಂದೇ, ಏನು? ರಾಮಕೃಷ್ಣರ ಕಥೆ. ಇಷ್ಟನ್ನು ಪೂರೈಸಿ ನೀವು ಬಂದು ಎಂದಿರಾದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡ್ಲ ಎಂತದ್ದು? ಮತ್ತೆ ನಾನೆಲ್ಲಿ ಹೋಗುದು? ಅರ್ಧ ರಾಜ್ಯ ಕೊಡ್ತಾನೆ. ಹೌದಾ? ಹಾಗೆ ಹಾಗೆ ಈ ಆರೋಗ್ಯ ಸರಿ ಇಲ್ಲದವರೇ ಸಿಗುದು. ಯಾಕೆ? ಒಬ್ಬ ಹೊಟ್ಟೆ ದೊಡ್ಡದಾದವ, ಒಬ್ಬ ಕಣ್ಣು ಕೆಂಪದ. ಏನಾಗಿದೆ? ಸಿಟ್ಟು ಬಂದದ್ದು ಈಗ. ಹೌದಾ? ಸಿಟ್ಟು ಬಂದ್ರೆ ನಗುದವ? ಅಲ್ಲ, ಹಠ. ಹೌದಾ? ಅಲ್ಲ, ನಿಮ್ಮನ್ನು ನಾನು ನೋಡುದು. ಏನಾಗಿದೆ? ಅಲ್ಲ, ನೀನು ಆಗ್ಲಿಕ್ಕೆ ಎಂತ ಉಂಟು? ನಿಮ್ಮನ್ನು ನೋಡಿ ನಾವು ನಗುದು. ಇದೆಲ್ಲ ವಿಚಿತ್ರ ಡೊಳ್ಳು ಹೊಟ್ಟೆ, ದಪ್ಪ ಮೀಸೆ, ಕೇಶರಾಶಿ, ಚೆಂಗಣ್ಣು, ಕೆಂಪು ಕೆಂಪು, ಮತ್ತೆ ದಷ್ಟಪುಷ್ಟಿ ಅಂತ ಶರೀರ. ಕಣ್ಣು ಕೆಂಪಾಗಿ ಯಾಕೆ ಅಂತ ನನ್ಗೆ ಗೊತ್ತಾಗಿದೆ. ಯಾಕೆ ನಿದ್ದೆ ಬಿಟ್ಟ? ಅಲ್ಲ, ಸ್ವಲ್ಪ ತೆಕ್ಕೊಂಡು ಬಂದಿರ್ಬೇಕು. ಅದು ಮೊಟ್ಟೆ ತುಪ್ಪ ಮತ್ತೆ
ಕಾಯಿ ಅದಕ್ಕೇನು ಕಡಿಮೆ ಇಲ್ಲ ನಿಮಗೆ. ಹೌದು. ತಿನ್ನುವುದಕ್ಕೆ ಇಲ್ಲಿ ಹುಟ್ಟಿಕೊಂಡದ್ದು ನೀವು. ಹೌದಾ? ನೀವು ಹೊಟ್ಟೆ ನೋಡಿದ್ರೆ ಗೊತ್ತಾಗ್ತದೆ. ಹೌದಲ್ವೇ ಅದನ್ನು ನಾನು ಭಾವಿಸಿದೆ. ನಾವಿರುವರು ಬಂಡೆ ಗಲ್ಲಿನ ಹಾಗೆ ಮದ ಗಜದ ಹಾಗೆ ತಗೊಂಡೆ ಇದು. ಹೌದಲ್ವೇ ಯಾವುದಕ್ಕೂ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದ್ರೆ ಬಂಡೆಗಳು ಮತ್ತೆ ಇರ್ತದೆ ಅಡಿಪಾಯಕ್ಕೆ ಅದು. ಶಿಲೆ ಉಪಯೋಗ ಮಾಡ್ತಾರೆ. ಮತ್ತೆ ಮಣ್ಣಿನ ಅಡಿಗೆ ಹಾಕಿ ಮೂತು ಬೀಳ್ಬೋದು. ಹೌದು ಆಧಾರ ಮಣ್ಣಿಗೆ ಆಧಾರ ಅದು. ಈಗ ನಾವಿರೋರು ನಿಂತಿದ್ರು ಕೂಡ ನಮ್ಮನ್ನು ನೋಡದ ಹಾಗೆ ಮುನ್ನುಗ್ತಾ ಇದ್ದೀವಿ. ಹೌದಲ್ವೇ ನಿನ್ನ ಮುಖದ ಚಂದವೇ ಹೌದಾ? ಇದೆಂತ ಗೊಂಬೆಗಳನ್ನು ನಿಲ್ಲಿಸಿ ಭಾವಿಸ್ಕೊಂಡಿದ್ಯಾ? ನಮ್ಮನ್ನು ನೋಡಿ ನಗೆ ಮಾಡ್ತಾ ಇದ್ದಿಲ್ಲ ನೀನ ಅಲ್ಲ ಮರೆಯುವುದೇಕೆ? ಅಲ್ಲ ಮರೆಯುವುದೇಕೆ? ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಯಾಕೆ ಸಮಾಧಾನ ಇಲ್ಲವೇ ಇಲ್ಲ? ನನ್ನ ಕಣ್ಣ ಎದುರು ಅಧಿಪತ್ಯದಲ್ಲಿ ಕಾಣಿಸಿಕೊಂಡವರು ನೀವು. ನನ್ನ ನಗುವನ್ನು ಕಂಡು ಹಲ್ಲು ಮುರಿತೇನೆ ಅನ್ನೋ ಹಾಗೆ ಸಮಾಧಾನ ಮಾಡಿ. ನೀವು ಕಂಡು ನನಗೆ ಬಂದದ್ದು ಗೊಂಬೆ ನೀವು ನೋಡಿದ್ರೆ ಹಾಗೆ ಅನಿಸ್ತದೆ ನನಗೆ. ಯಾಕೆ ಮಾತ್ರ ಆದ್ರೆ ಹಲ್ಲ ಮುರಿಯುವುದು ಯಾಕೆ? ನಾವು ಸಾಮಾನ್ಯರು ಹಾಗೆ ಭಾವಿಸಬೇಡಿ. ಮಧುರೆಯ ವಲ್ಲಭ ಬೇರೆ ಯಾರು ಅಲ್ಲ, ನನ್ನ ಮಾವ. ಹೌದು, ಅವರೇ ಹೇಳಿಕೆಯನ್ನು ಕಳಿಸಿದ್ದು. ಮತ್ತೆ ಹಬ್ಬ ಉಂಟು ಬರಬೇಕು ಅನ್ನೋ ಹಾಗೆ ಅವರು ಕಳಿಸಿದ ದೆಸೆಯಿಂದ ಬಂದದ್ದು ನಾನು. ಆದ್ದರಿಂದ ಒಳ ಹೋಗುವುದಕ್ಕೆ ದಾರಿ ಬಿಡಿಯಲ್ಲ. ನಿನ್ನನ್ನು ಮರಿಸಿದವ ಯಾರು? ಮಾವ, ನನ್ನ ಮಾವ ಕಂಸ. ಯಾರು ಮಾವ? ನನ್ನ ಮಾವ ಕಂಸ. ಕಂಸನೇ ನಮ್ಮನ್ನು ಕೂಡ ಇಲ್ಲಿ ಇರಿಸಿದ್ದು. ಹೌದತ್ತೆ, ನೀವು ಬರ್ಬೇಕು. ಗೊತ್ತಾಯ್ತು ನನಗೆ. ಸ್ವಾಗತ ಮಾಡಲಿಕ್ಕೆ ಅಲ್ವಾ ನಿಮ್ಮಲ್ಲಿ? ಸ್ವಾಗತ ಅಲ್ಲ, ವಿಶೇಷ ಸ್ವಾಗತ. ನನ್ನ ಅಡಿಯಂದಿರು ಬರ್ತಾರೆ, ಅವರನ್ನು ಸ್ವಾಗತಿಸಿಕೊಡುವಲ್ಲಿ ಅಂತ ಕಳಿಸಿದ್ದಲ್ವಾ? ಹೌದೌದು. ಮತ್ತೆ ಇವ ಹೇಳ್ತಾನೆ ಹಾಗೆ ಮಾಡಿದ್ರೆ ನಿಮ್ಮನ್ನು ಕರೆತರುವುದಕ್ಕಾಗಿ ಅಲ್ಲ, ಮತ್ತೆ ರೊಟ್ಟಿ ಮೊಟ್ಟೆ ತಿಂದು ರಾಟೆಯನ್ನು ಬೆಳೆಸಿದವರು ಒಳಗೆ ಹೋಗಬೇಕಾದ್ರೆ ನಮ್ಮಲ್ಲೇ ಮಲ್ಲ ಯುದ್ಧ ಮಾಡಿ ಅಡವಿಯೋಳು ಗೋಪುಗಳನ್ನು ಬಿಡದೆ ಕಾಪಾಡಬಲ್ಲ ಹುಡುಗರು. ಓ, ಅಡವಿಯೋಳು ಗೋವುಗಳನ್ನು ಬಿಡದೆ ಕಾಪಾಡಬಲ್ಲ ಹುಡುಗರು. ಅವರೊಡನೆ ಯುದ್ಧ ಮಾಡಲೇ
ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಹಾಗೆ ಅವಸರ ಮಾಡಿದ್ರೆ ಆಗ್ತದೆ. ಹೌದು, ನಾವು ಅಡವಿಯಲ್ಲಿ ಗೋಗಳನ್ನು ಮೇಯಿಸುವವರು. ಹೌದು, ಅಷ್ಟು ಕೇವಲವನ್ನು ಭಾವಿಸಬೇಕು. ಅಷ್ಟು ಮಾತ್ರವಲ್ಲ, ನೀವು ರೊಟ್ಟಿಯನ್ನು ಬೀಸಿಕೊಂಡು ಉದ್ದಕ್ಕಾಗಿ ಮುಂದೆ ಬನ್ನಿ. ಹೌದು, ಮಾಡುವಾಗ ಗೊತ್ತಾಗುದಿಲ್ಲ. ರೊಟ್ಟಿಯನ್ನು ತಿಂದು ಹೊಟ್ಟೆಯನ್ನು ತಿಂದು ಇಷ್ಟು ದೇಹವನ್ನು ಬೆಳೆಸಿದ್ದೀವಿ. ನೀವೇ ಹೇಳಿ, ಸಮಾನತೆ ಎಂಬುದು ಬೇಕು. ಯುದ್ಧವನ್ನು ಮಾಡುವಾಗ ನಾವು ಎಲ್ಲರೂ ಹಾಲು ಮೊಸರನ್ನು ತಿಂದು ನಮ್ಮ ದೇಹವನ್ನು ನೋಡಿ ನಮ್ಮೊಂದಿಗೆ ಯುದ್ಧ ಮಾಡುವುದಕ್ಕೆ ಸಮಾನತೆ ಎಂಬುದು ಬೇಕು. ಹಾಗಾಗಿ ಯುದ್ಧ ಬೇಡ. ಯಾರು ಒಳ್ಳೆ ನಾವಿಲ್ಲ ಗೋಪಾಲಕರು. ನಿಮ್ಮಲ್ಲಿ ಗೋಪಾಲಕರು. ನಮಗೆಲ್ಲಿನ ಶಕ್ತಿ ಉಂಟು? ನಿಮ್ಮಲ್ಲಿ ಶಕ್ತಿ ಇಲ್ಲದೆ ನಿಮ್ಮ ಹೊಟ್ಟೆಯನ್ನು ಕಟ್ಟಿ ನಮ್ಮ ರೊಟ್ಟೆಯನ್ನು ಬೆಸೆದು ಮೆತ್ತಗೆ. ನಿಮ್ಮ ಪೌರುಷ ಎಷ್ಟು ಏನು ಏನೆಲ್ಲ ಮಾಡಿದ್ದೀರಿ ಎಲ್ಲವನ್ನು ಅರಿತಾ ಇವತ್ತಿಗೆ ನಿಮ್ಮ ಮುಂದೆ ನಿಂತವರು. ಒಳಗೆ ಹೋಗ್ಬೇಕಾ? ಮಲ್ಲಯುದ್ಧ ಮಾಡಿ ಮನೆಯಿಂದ ಮಾಡಲೇಬೇಕು. ಮಾಡಲೇಬೇಕು. ಇಲ್ಲದಿದ್ದರೆ ಒಳಗೆ ಮನೆಯಿಂದ ಮಾಡುವಾಗ ಚಾಲೋಲ ನಮ್ಮ ತಡೆಗೆ
ನಮ್ಮ ನಡೆಗೆ ತಡೆಯಾದಂತಹ ಚಾಣೂರ ಮುಷ್ಟಿಗರನ್ನು ವಧಿಸಿದ್ದಾಯಿತು. ಇನ್ನೇನು ಮುಂದಕ್ಕೆ ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಮುಂದುವರಿದ ಕಾಲಕ್ಕೆ ಮದ ತುಂಬಿದ ಮದ್ದಾನೆಯೊಂದು ಹೂವಲಯ ಪೀಡ ಅನ್ನುವಂತಹ ಆನೆ ನಮ್ಮನ್ನು ತಡೆಯುವುದಕ್ಕೆ ಬಂತು. ಆನೆಯ ಸೊಂಡಿನಲ್ಲಿ ಹಿಡಿದು ಗರಗರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ದೇವೆ. ಇನ್ನು ತಡ ಮಾಡುವುದು ಯಾಕೆ? ಅಥವಾ ಮಾವ ಕುಳಿತಿದ್ದಾನೆ, ಒಳ ಪ್ರವೇಶ ಮಾಡುವ. ಅಲ್ಲೇ ಇಷ್ಟೆಲ್ಲ ನಷ್ಟಕ್ಕೆ ಕಾರಣ ವಸುದೇವ. ಇಲ್ಲೇ ಹುಟ್ಟಿದಂತಹ ಶಿಶುವನ್ನು ನಮಗರಿವಿಲ್ಲದ ಹಾಗೆ ಅನಂತ ಗೋಕುಲಕ್ಕೆ ಕೊಂಡೊಯ್ದು ಅಲ್ಲಿ ಉದಿಸಿದಂತಹ ಹೆಣ್ಣು ಶಿಶುವನ್ನು ತಂದು ನಮ್ಮ ಕೈಗಿತ್ತ ಗೋಮುಖದ ವ್ಯಾಘ್ರ ಕಡಿದಿದ್ದಾಳೆ ಅವನದ್ದು. ದೇವಕಿಯನ್ನು ಕೊಂದು ಮುಗಿಸಿ ಯಾವ ವ್ಯಾಮೋಹವೂ ನಮಗಿಲ್ಲ. ಅಂದಿನ ದಿನ ತಂಗಿ ಅನ್ನುವ ಕಾರಣಕ್ಕಾಗಿ ನಾವು ಕನಿಕರವನ್ನು ಕಾಣಿಸಿದರೆ ನಮ್ಮ ಮರಣಕ್ಕೆ ಅವಳೇ ಕಾರಣವಾಗಿ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಅಂದವಳು ಹೇಳಿದಾಗೆ ಹೆಣ್ಣಲ್ವಾ ಹೆತ್ತದ್ದು, ಇದನ್ನು ಯಾಕೆ ಕೊಂದು ಕಳೆಯಿತಿ? ನನ್ನ ವಿರೋಧಿಯಾದಂತಹ ಗಂಡು ಮಗುವನ್ನು ಹೆತ್ತು ಹೆಣ್ಣು ಹೆತ್ತಿದ್ದೇನೆ ಅನ್ನುವ ಹಾಗೆ ಸುಳ್ಳು ಹೇಳಿ ನನಗೆ ವಂಚಿಸಿದವಳು, ನನ್ನ ಕುರಿತಾಗಿ ಭಕ್ತಿ ಶ್ರದ್ಧೆ ಇದ್ದವಳ. ನಡೆಯಿರಿ, ಸೇವಕನನ್ನು ಕೊಲ್ಲಿ, ಉಗ್ರಸೇನನನ್ನು ಕೊಲ್ಲಿ, ನಮಗೆ ಯಾವ ಸಂಬಂಧವೂ ಇಲ್ಲ. ನವಿಲನ ಮಗನಾದಂತಹ ಗಂಧರ್ವ ನನ್ನವ್ವೆಯಾದಂತಹ ರುಚಿಮತಿ ದೇವಿಯನ್ನು ಕೂಡಿದ್ದರ ಕಾರಣದಿಂದಲೇ ನಾನು ಸಂಜನಿಸಿದಂತಹ ಇದು ದೇವನಿಗಳಾದಂತಹ ನಾರದರು ನಮಗೆ ಬಂದು ಹೇಳಿದಂತಹ ವರ್ತಮಾನ. ಹಾಗಿದ್ದ ಮೇಲೆ ನಮಗೆ ಯಾರಲ್ಲಿ ಯಾಕೆ ಯಾವ ಸಂಬಂಧವೂ ಬೇಡ. ಯಾದವರನ್ನು ಕಂಡಲ್ಲಿ ಹೊಡಿ, ಬರುವಂತಹ ರಾಮಕೃಷ್ಣರನ್ನು ನಾನೇ ವಿಚಾರಿಸಿಕೊಂಡೆ. ಎಲ್ಲ ಗಂಜಲ ವಾಸನೆ ಬರ್ತಾ ಇದೆ. ಮೇಪಿನ ಹುಡುಗರು ಎಲ್ಲೋ ಹಟ್ಟಿಯಿಂದಲೇ ಎದ್ದು ಬಂದದ್ದಿರ್ಬೇಕು. ಕೃಷ್ಣ ಅಂದ್ರೆ ಯಾರ? ನೀನು ಮಾವ ಅಂದ್ರೆ ಮತ್ತೆ ನಾನು ಅಡಿಯಲ್ಲ. ನೀನು ಯಾರ? ಬಲರಾಮ ಎಡರಾಮ ದುರ್ಗಲ ಹೇಳದೆ ಕೇಳದೆ ನಮ್ಮ ಆಸ್ಥಾನವನ್ನು ಸೇರಿದು ಮಾತ್ರವಲ್ಲ, ಜಗಜಟ್ಟಿಯಾದ ಪಟ್ಟಮಲ್ಲ ಕಂಸ ಅನ್ನುವಂತಹ ಅಭಿಮಾನವನ್ನು ಹೊಂದಿದ ನನ್ನ ಜಂಘೆಯನ್ನೇ ಬಂದೇ ಆಯ್ತಿಲ್ಲ. ಏನು ಬೆಟ್ಟದ ಮೇಲಿನ ಕೊಡುಗಲು ಅಂತ ಭಾವಿಸಿದ್ರು. ಪಟ್ಟಮಲ್ಲ ಕಂಸನ ಯೋಗ್ಯತೆ ಏನು? ನಿಮ್ಮ ಹಣಬರಹ ಏನು? ದನ ಮೇಯಿಸುವ ಹುಡುಗರೇ, ಏನು ಏನು ಸಲಗಾನ? ಸಲುಗೆಯ ಹೋಗು ನಿನ್ನೋಡು ಜಮಗೆ ಸಲುಗೆಯ ಹೋಗು ಮಾವ
ಮಾವ ನೀವೇ ಮಾವ. ಮಾವ ಅಂತೆ, ಮಾವ. ಮಾವ ಹಾ. ನಿಮ್ಮ ಮಾತು ಕೇಳಿದ್ರೆ ಆಶ್ಚರ್ಯವಾಗ್ತದೆ ನನಗೆ. ಯಾಕೆ? ನಿಮ್ಮ ಬೈಯಾಗಿ ಬಂದಂತ ವೇಳೆಯಲ್ಲಿ ಹಾ. ಏನು ಸಲುದೆ ನಿಮಗೆ? ಸಲುದೆ ಅಲ್ಲದೆ ಮತ್ತೆ ಏನು ಮಾವ? ಏನು ಹಳೆ ಪರಿಚಯವ ನಮಗೆ? ಎಂತದ್ದು ಪರಿಚಯ, ಎಂತದ್ದು ಸಂಬಂಧ ಅಲ್ವಾ ನಾವು? ಸಂಬಂಧ ಮತ್ತೆ? ಏನು ಸಂಬಂಧ? ಮಾವ ಇದು 4-5 ಬಗೆ ತರಕಾರಿ ಒಟ್ಟಿಗೆ ಹಾಕಿ ಮಾಡಿದ ಪದಾರ್ಥವ ಸಂಬಂಧ? ಅದಲ್ಲ, ನನ್ನ ವಿಷಯ ಏನು ನಿಮಗೆ ತಿಳಿಯದೇ ಇದ್ದದ್ದಲ್ಲವಲ್ಲ. ಏನದು? ನಿಮ್ಮ ತಂಗಿ ಮಕ್ಕಳಲ್ವಾ ನಾವು? ಯಾರು ನನ್ನ ತಂಗಿ? ಮಾವ ನೀವೇನು ಹಾಗೆಲ್ಲ ಕೃಷ್ಣವಲ್ಲ ರಾಮರು ನಾವು ನಿಮ್ಮ ಅಳಿಯರಲ್ವಾ? ಹಳ್ಳಿಯ? ಹೌದು. ಹಳ್ಳಿಯ ಅಲ್ಲ, ಇದು ಹೆಚ್ಚು ಸಮಯ ಉಳಿಯ. ನೀವು ಹಾಗೆಲ್ಲ ಮಾತಾಡಬಾರ್ದು ಮಾವ. ಮಾವ ಅನ್ನುವಂಥ ಮಮಕಾರದಿಂದ. ಮಮಕಾರ? ಹೌದು. ಮಾವ ಅಂದ್ರೆ ಗೌರವ ಇರ್ಬೇಕದು, ಮಮಕಾರ ಅಲ್ಲ. ಕೆಟ್ಟವನಿಗೆ ಮಮಕಾರ. ಈಗ ನೋಡಿದ್ರೆ ಮಮಕಾರವೇ ಆಗುತ್ತದೆ ನಮಗೆ. ಮಾವ ನಿಮ್ಮ ಮೇಲಿನ ಸಲುಗೆಯಿಂದ ನಿಮ್ಮ ಬೈಯಾಗಿ ಬಂದ್ರೆ ನೀವೇನು ಹೇಳುವುದಂತದ್ದು? ಏನು ಸಲುಗೆ ನಿಮಗೆ? ಮಾವ ನೀವೇ ಹೇಳಿಕೆ ಕಳಿಸಿದ್ ಈಗ ಹೇಳದೆ ಕೇಳದೆ ಇಲ್ಲಿಗೆ ಬಂದದ್ದು ಹೇಗೆ ನೀವು? ಈಗ ಹೇಳದೆ ಕೇಳದಂತ ಯಾರು ಹೇಳಿ? ಅಲ್ಲಿ ಬಾಗಿಲ ಜನ ಇರಲಿಲ್ವಾ? ಅಲ್ಲ, ಅವರಲ್ಲಿ ಒಂದು ಸುದ್ದಿ ಹೇಳಿ ಸುದ್ದಿ ಮುಟ್ಟಿಸುವುದಲ್ವಾ? ಹೇಗೆ ಕಂಸ ಮಹಾರಾಯನ ದರ್ಶನ ಇವತ್ತು ಆಗ್ತದ ಕೇಳುದಲ್ವಾ? ಈಗ ಒಂದು ಪಟ್ಟವಲ್ಲ ಕಂಸ ಅನ್ನುವಂಥ ದೈತ್ಯ ದೇಹಿ ಇಲ್ಲಿ ಕುಳಿತುಕೊಂಡಿದ್ದಾನೆ. ಅವನ ರಕ್ಷಣೆಗೆ ಬೇಕಾಗಿ ಒಂದು ಇಬ್ಬರನ್ನು ನಿಲ್ಲಿಸಿದ್ದೀರಿ. ಒಂದು ಜನ ಸಿಗ್ತದೆ ನಿಮಗೆ, ಇಲ್ಲದಿದ್ರೆ ನಿಮ್ಮ ದರ್ಶನಕ್ಕಾಗಿ ಬಂದದ್ದು ನಾವು. ಅವರಲ್ಲಿ ತಡೆಯುತ್ತಿದ್ದಲ್ವ ನಮಗೆ? ನಾವು ಒಳ ಹೋಗ್ಬೇಕು ಅನ್ನೋ ಹಾಗೆ ಎಷ್ಟು ಕೇಳಿದ್ರು ಅವರು ಅದು ನಮ್ಮನ್ನು ಒಳ ಬಿಟ್ಟದ್ದಿಲ್ಲ. ಸಿಟ್ಟು ಬಂತು, ಒಂದೇ ಬಿಟ್ಟು ಮಾಡಿದ್ದದ್ದು. ಅವರು ಹೋಗಿದ್ದಾರೆ. ಆದ್ರಿಂದ ನಿಮ್ಮ ಬೈದು ಬಂದದ್ದು. ಈಗ ನೀವೇ ಹೇಳಿಕೆ ಕಳಿಸಿ ಬಂದದ್ದಲ್ವ ನಾವು? ನೀವೇ ಹೇಳಿದ್ದು ಹಬ್ಬ ಉಂಟು, ಬಿಲ್ಲ ಹಬ್ಬ. ಒಮ್ಮೆ ಮಾವನ ಬಿಲ್ಲು ನೋಡ್ಬೇಕು ಅಂತ ಬಂದದ್ದು. ಎಲ್ಲಿಟ್ಟು ಮಾವ ಬಿಲ್ಲು ನಿಮ್ಮದು? ಚಿಕ್ಕದ ಸಣ್ಣದಂತ ಒಮ್ಮೆ ಕಾಣುವ ಅಂತ. ಒಂದಾದ ತುಟಿ ಎರಡಾದ್ರೆ ಕೆಂದ ಹುಡಿ ಮಾಡಿ ನಿಮಗೆ ಸಿಟ್ಟು ಯಾಕೆ ಮಾವ? ಸಿಟ್ಟು? ನೀವು ಹೇಳಿಕೆ ಸಿಟ್ಟಲ್ಲದೆ ಮತ್ತೆ ಇದ್ದೀತ? ಅದೇ ಮಾವಾಳಿಗ ಅನ್ನುವಂತಹ ಸಂಬಂಧದ ನೆಲೆಯಿಂದ ಬರಿಸಿದ್ದಲ್ಲ, ಮತ್ತೆ ಅಪರಾಧಿಯಾದಂತಹ ನಿನ್ನನ್ನು ವಿಚಾರಿಸುವುದಕ್ಕಾಗಿ ಕರೆಸಿದ್ದು. ನಾನೇನು ಅಪರಾಧ ಮಾಡಿದ್ದೇನೆ? ಮಾಡಿದ್ದು ಒಂದ ಎರಡ? ಯಾವುದು? ಮುಗುದೆ ಭೂತನಿ ಎಳೆಯ ಮಕ್ಕಳು ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಗೊಲ್ಲರ ಹಳ್ಳಿಯಲ್ಲಿ ಏನೂ ಇಲ್ಲ. ಬೆಳೆಯಬೇಕಾದ ಮಕ್ಕಳಲ್ಲೂ ತಿಂದು ಹಾಯಾಗಿ ಬೆಳೆಯಲಿ, ಹೇಗೆ ಬೆಳೆಯುತ್ತಾರೆ ನೋಡುವ ಅನ್ನುವುದಕ್ಕಾಗಿಯೇ ನಿಮಗೆ ಹಾರುಣಿಸುವುದಕ್ಕಾಗಿ ಆ ಪೂತನಿಯನ್ನು ಕಳುಹಿಕೊಟ್ಟಿದ್ದೆ. ಯಾಕೆ ಬಂದ? ಮುಗಿದ ಮುಂದೆಯ ಕಥೆಗೆ ಮುಗುದೆ ನೀವು ಆ ಮುಗಿದ ಭೂತನಿಯ ಕಥೆ ಕೇಳುತ್ತಾ?
ನೀವೇ ಹೇಳಿದ್ದಲ್ವ ಮುಗುದೆ ಅವಳು ಅನ್ನುವ ಹಾಗೆ. ಈಗ ಮುಗುದೆ ಆದ್ರೂ ಹಾಳಾಗಿದೆ ಅವಳಲ್ಲಿ, ಹಾಳಾಗಿದೆ ಅಂತ. ಮುಗುದೆಯಲ್ಲಿ ಹಾಳಾಗುವುದು, ಮುಗುದೆ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋದೇ ಅರ್ಥ. ಏನು ಗೊತ್ತಿಲ್ಲ ಹಾಳಾಗುದಿಲ್ಲ. ಗೊತ್ತು, ಹಾಳಾಗುವುದಕ್ಕೂ ಲೋಕಾನುಭವಕ್ಕೂ ಸಂಬಂಧ ಇಲ್ಲ. ಈಗ ನೋಡಿದ್ರೆ ಗೊತ್ತಾಗ್ತದೆ ಒಳ್ಳೆ ಲೋಕಾನುಭವ ಉಂಟು ಅನ್ನುವ ಹಾಗೆ. ಗೋವಳರ ಹಳ್ಳಿಗೆ ಪ್ರವೇಶ ಮಾಡಿದವಳು, ಮಕ್ಕಳು ಅಂದ್ರೆ ಅತಿ ಪ್ರೀತಿ ಅವಳಿಗೆ. ಕಂಡ ಮಕ್ಕಳಿಗೆಲ್ಲ ಸ್ತನ್ಯವನ್ನು ಪಾನ ಮಾಡುತ್ತಾ ಮುಂದತ್ತಿ ಬಂದವಳು. ಅವಳಿಂದ ಹಾಲು ಕುಡಿದಂತ ಮಕ್ಕಳು ಎಲ್ಲರೂ ಅಳಿದು ಹೋಗಿದ್ದಾರೆ. ಕೊನೆಗೆ ಹಾಲು ಕುಡಿದ ಮಕ್ಕಳು ಯಾರಾದ್ರೂ ಉಳಿದಿದ್ದಾರೆ? ಯಾರಿಗೂ ಯಾರು ಉಳಿಲಿಲ್ಲ. ಎಲ್ಲರನ್ನು ಮುಗಿಸ್ಬೇಕು ಅಂತಲೇ ಬಂದ, ಎಲ್ಲ ಅಲ್ಪಾಯುಷ್ಯ ಮಕ್ಕಳೇ ಆಗಿರ್ಬೇಕು. ಎಲ್ಲರನ್ನು ಮುಗಿಸ್ಬೇಕು ಅಂತಲೇ ಬಂದದ್ದು ನಿಮ್ಮ ಮುಗಿದ ಭೂತಲಿ. ಕೊನೆಗೆ ನನ್ನ ಅಮ್ಮನ ಬಳಿಯಾಗಿ ಬಂದವಳು. ಮಕ್ಕಳು ಬಲು ಪ್ರೀತಿ ನನಗೆ, ಕೃಷ್ಣನನ್ನು ನನಗೆ ಆಟಾಡಿಸಬೇಕು, ನನ್ನ ಕೈಯಲ್ಲಿ ಕೊಡಬೇಕು ಅನ್ನೋ ಹಾಗೆ ಅಮ್ಮನಲ್ಲಿ ಕೇಳಿಕೊಂಡಾಗ ಅಮ್ಮನೇ ಕೈ ಎತ್ತಿ ನನ್ನನ್ನು ಕೊಟ್ಟವಳು. ನನ್ನನ್ನು ಕರೆದುಕೊಂಡು ಹೋದವಳು ಆಟ ಆಡಿಸಿದ್ಲು. ಆಮೇಲೆ ಹಾಡು ಹಾಡುವುದಕ್ಕೆ ಕಲಿಸಿದ್ಲು. ಆಟ ಆಡಿ ನನಗೆ ಆಯಾಸವಾಗಿ ಹೋಯಿತು. ನನಗೆ ಬಾಯಾರಿಕೆ ಆಗ್ತದೆ ಅನ್ನೋ ಹಾಗೆ ಕೂತಣಿಯಲ್ಲಿ ಕೇಳಿಕೊಂಡಾಗ ಅವಳು ಹೇಳುವುದು, ನಿನಗೆ ಎಂಥದ್ದು ಬೇಕು, ನೀರು ಬೇಕಾ ಹಾಲು ಬೇಕಾ ಅನ್ನುವ ಹಾಗೆ. ನನಗೆ ಹಾಲೇ ಆದೀತು ಅಂತ ಕೇಳಿದೆ. ಆವಾಗ ಅವಳು ಕೇಳುವುದು, ನಿನಗೆ ದನದ ಹಾಲಾದೀತ ನನ್ನ ಹಾಲಾದೀತ ಅಂತ. ನನಗೆ ಹಸಿವು ತಡೆಯುವುದಿಲ್ಲ, ನನಗೆ ನಿನ್ನ ಹಾಲೆ ಆದೀತು ಅಂತ ಹೇಳಿದೆ. ಆ ಸಮಯದಲ್ಲಿ ನನ್ನ ಅಗಡು ಮೊಲೆಯನ್ನು ನನ್ನ ಬಾಯಿಗೆ ತುರುಕಿದವಳು. ಹೌದು, ವಿಷ ತುಂಬಿತು ಅವಳದ್ದು. ಅದು ಗೊತ್ತಾಯ್ತು ನನಗೆ. ಚೀಪಿದೆ, ಒಳ್ಳೇದು ಬರ್ತದೆ ಅನ್ನೋ ಹಾಗೆ ಚೀಪಿದ್ರು. ಮತ್ತೆ ನೋಡುವಾಗ ಕಹಿ, ಒಗರು, ಜೊಗರು ಏನೆಲ್ಲ ಇತ್ತು. ಕಡೆ ಬಾಯಿಂದ ಉಗಿಲಿದೆ. ಇನ್ನು ಒಳ್ಳೇದು ಬರ್ತದೆ ಅನ್ನೋ ಹಾಗೆ ಕಾದದ್ದು ನಾನು. ಅದು ಹೊಸ ಹಾಲಲ್ಲೋ, ಹಾಗಾಗಿ ಮೊದಲಿಗೆ ಸ್ವಲ್ಪ ಒಗರು. ಅದರಿಂದ ಒಳ್ಳೇದು ಬರ್ತದೆ ಅನ್ನುವಂತ ಉದ್ದೇಶದಿಂದ ಚೀಪಿತ್ತು. ಸಮುದ್ರ ಮಥನ ಮಾಡುವಾಗಲೂ ಮೊದಲು ವಿಷವೇ ಬಂದದ್ದು, ಕೊನೆಗೆ ಅಮೃತ ಬರಲಿ. ಆ ಉದ್ದೇಶದಿಂದಲೇ ನಾನು ಮತ್ತೆ ಒಳ್ಳೇದು ಬರ್ತದೆ ಅನ್ನೋ ಹಾಗೆ ಕಾದದ್ದು. ಒಳ್ಳೇದು ಬಂದದ್ದೆಂತದ್ದು, ಮತ್ತೆ ರಕ್ತವೇ ಬರುವುದಕ್ಕೆ ಆರಂಭವಾಯಿತು. ಚೀಪಿದೆ, ಕಡೆ ಬಾಯಿಂದ ಉಗಿಲಿದೆ. ಮತ್ತೆ ಮಾತಾಡುವುದೇ ಇಲ್ಲ. ಮೇಲದಲ್ಲಿ ಬಿದ್ದು ಸತ್ತೇ ಹೋಗಿದ್ದಾರೆ. ಶಕಟನೇನು ಮಾಡಿದೆ? ಶಕಟ ನಮ್ಮ ಗೆಳೆಯರೆಲ್ಲ ಹೇಳಿದ್ರು, ನಮ್ಮ ಗೋವುಗಳ ಮಧ್ಯಕ್ಕೆ ಒಂದು ಹೊಸ ಗಾಡಿ ಬಂದಿದೆ ಕೃಷ್ಣ, ಒಮ್ಮೆ ನೀನು ಏರಬೇಕು ಅನ್ನುವ ಹಾಗೆ ಗಾಡಿಯ ಬಳಿಗೆ ಹೋದವನೇ ಎಡದ ಕಾಲನ್ನು ಗಾಡಿಯ ಮೇಲೆ ಪಟ. ಯಾರು ಹೊಸ ಗಾಡಿಗೆ ಮೊದಲು ಎಡದ ಕಾಲಿಡ್ತಾರೆ, ಬಲದ ಕಾಲಿಗೆ ವಾತಾವರಣ ಹೊಸ ಗಾಡಿ ಹೌದು, ಆದ್ರೆ ಅದ್ರ ವ್ಯವಹಾರ ಮತ್ತೆ ಗೊತ್ತಾದಲ್ವಾ? ರೇಣುಕನೇನು ಮಾಡಿದೆ? ರೇಣುಕ ಕತ್ತೆಯಾಗಿ ಕಾಣಿಸಿಕೊಂಡವನು ಕತ್ತೆಯೇ ಹೋಗಿದ್ದಾನೆ. ಬಕ ಚಂಚು ಸೀಳಿದ್ದೇನೆ. ಪ್ರಲಂಬ ಹೆಬ್ಬಾವಿನ ರೂಪದಲ್ಲಿ ಬಂದವ. ಕೇಶಿ ಸುಟ್ಟದ ಗಾಳಿಯಾಗಿ ಬೀಸಿದವನು ನಾಶ ಹೊಂದಿದ್ದಾನೆ. ಬಂದವರನ್ನು ಒಬ್ಬೊಬ್ಬರನ್ನು ಕೊಂದು ಬೆಳೆದು ಇಲ್ಲಿ ಬಂದು ಬಾಯಿಗೆ ಬಂದದ್ದು.